Hi guys, principles and practice of auditing. Today we'll discuss about variation and valuation of investments and stock in trade. Investment ಮಾಡಿರೋದು ಮತ್ತು ಸ್ಟಾಕ್ ಅಂತ ಏನಿದೆ ಅದೆರಡರದ್ದು ಬೇಸಿಕ್ಲಿ ವೆರಿಫಿಕೇಷನ್ ಹೆಂಗೆ ಮಾಡ್ತಾರೆ, ವ್ಯಾಲ್ಯೂಯೇಷನ್ ಹೆಂಗೆ ಮಾಡ್ತಾರೆ ಅಂತ ನೋಡೋಣ. So basically investment means any surplus amount which has been obtained by the organization during the period of business. ಇಲ್ಲಾಂದರೆ ಬಿಸ್ನೆಸ್ಸಲ್ಲಿ ನಾವೇನು ಸರ್ಪ್ಲಸ್ ಅಮೌಂಟ್ ಅಂತ ಇದೆ ಆ ಸರ್ಪ್ಲಸ್ ಅಮೌಂಟ್ ಏನು ಮಾಡ್ತಾರೆ ಅಂತಂದರೆ ಟು ಗೆಟ್ ದ ರಿಟರ್ನ್ಸ್, ಡಿವಿಡೆಂಡ್, ಪ್ರಾಫಿಟ್ ಆರ್ ಡಬಲ್ ದ ಇನ್ವೆಸ್ಟ್ಮೆಂಟ್ ಏನು ಮಾಡ್ತಾರೆ ಅಂದರೆ ಇನ್ವೆಸ್ಟ್ಮೆಂಟ್ ಅಂತ ತೊಗೊಂಡೋಗಿ ಅಮೌಂಟ್ನ ಡೆಪಾಸಿಟ್ ಮಾಡ್ತಾರೆ. ಸೊ ಅದಕ್ಕೆ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತೀವಿ. ಇಲ್ಲಿ ವೆರಿಫಿಕೇಷನ್ ಮತ್ತು ವ್ಯಾಲ್ಯೂಷನ್ ಹೆಂಗೆ ಮಾಡ್ತಾರೆ ಅಂತ ಚೆಕ್ ಮಾಡೋಣ. ವೆರಿಫಿಕೇಷನ್ obtain a schedule of investment in hand at the beginning of the audit period. Obtain the details of descriptions of investment together with descriptive number of face value, date of purchase, book value, market value, date of payment of interest or date around which dividend is declared, etc. with all so the details of interest or dividend received along with the tax deducted at the source. ಇಲ್ಲಿ ಬೇಸಿಕ್ಲಿ ಇನ್ವೆಸ್ಟ್ಮೆಂಟ್ ಲಿಸ್ಟ್ ಅಂತ ಇಸ್ಕೊಂಡು ಆ ಶೆಡ್ಯೂಲಲ್ಲಿ ಏನೇನು ಸೊ ಇನ್ವೆಸ್ಟ್ಮೆಂಟ್ಸ್ ಮಾಡಿದ್ದಾರೆ, ಡಿಸ್ಕ್ರಿಪ್ಷನ್ಸ್ ಆಫ್ ಇನ್ವೆಸ್ಟ್ಮೆಂಟ್, ಫೇಸ್ ವ್ಯಾಲ್ಯೂ ಏನು, ಡೇಟ್ ಆಫ್ ಪರ್ಚೇಸ್ ಆಫ್ ಇನ್ವೆಸ್ಟ್ಮೆಂಟ್ ಆದಮೇಲೆ ಅದ್ರ ಬುಕ್ ವ್ಯಾಲ್ಯೂ, ಮಾರ್ಕೆಟ್ ವ್ಯಾಲ್ಯೂ, ಡೇಟ್ ಆಫ್ ಪೇಮೆಂಟ್ ಆಫ್ ಇಂಟ್ರೆಸ್ಟ್ ಆ ಡಿವಿಡೆಂಟ್ ಏನು ಕೊಡ್ತಿದ್ದಾರೆ ಅದ್ರ ಬಗ್ಗೆ ಡೀಟೇಲ್ಸು. ಸೊ ಡಿವಿಡೆಂಟ್ ಏನಾದರೂ ಕೊಟ್ಟಿದ್ರೆ, ಇಂಟ್ರೆಸ್ಟ್ ಏನಾದರೂ ಕೊಟ್ಟಿದ್ರೆ ಅಲಾಂಗ್ ವಿತ್ ಟಿ ಡಿ ಎಸ್ ಟ್ಯಾಕ್ಸ್ ಸೋರ್ಸ್ ಮಾಡ್ಕೊಂಡು ಕೊಟ್ರಂತ ಇದನ್ನು ಐಟಮ್ನ ಇಲ್ಲಿ ಒಬ್ಟೈನ್ ಮಾಡ್ಕೊಬೇಕಾಗುತ್ತೆ. ಆ್ಯಡ್ ಟು ದ ಅಬೌವ್ ಲಿಸ್ಟ್ ಪರ್ಚೇಸ್ ಮೇಡ್ ಡ್ಯೂರಿಂಗ್ ದ ಇಯರ್ ಆ್ಯಂಡ್ ಡಿಲೀಟ್ ದ ಇನ್ವೆಸ್ಟ್ಮೆಂಟ್ ಸೋಲ್ಡ್ ಡ್ಯೂರಿಂಗ್ ದ ಇಯರ್ ವಿತ್ ಅಬೌಟ್ ದ ಡೀಟೇಲ್ಸ್. ಈ ವರ್ಷ ಏನು ಸೇಲ್ ಮಾಡಿದ್ದಾರೆ ಅದನ್ನ ಲೆಸ್ ಮಾಡಿ, ಮತ್ತು ಈ ವರ್ಷ ಏನು ಹೊಸದಾಗಿ ಆ್ಯಡ್ ಮಾಡ್ಕೊಂಡಿದ್ದಾರೆ ಅದನ್ನು ಆ್ಯಡ್ ಮಾಡಿ. ಬ್ಯಾಲೆನ್ಸ್ ದಿಸ್ ಶೆಡ್ಯೂಲ್ ಆ್ಯಂಡ್ ಕಂಪೇರ್ ದ ಬ್ಯಾಲೆನ್ಸ್ ವಿತ್ ಜನರಲ್ ಲೆಡ್ಜರ್ ಇನ್ ದ ಬ್ಯಾಲೆನ್ಸ್ ಶೀಟ್. ಸೊ ಬ್ಯಾಲೆನ್ಸ್ ಈ ವರ್ಷ ಏನು ಆ್ಯಡ್ ಮತ್ತು ಲೆಸ್ ಮಾಡಿದ್ದು ಎರಡೂ ಸೇರಿಸಿ ಬ್ಯಾಲೆನ್ಸ್ ಶೀಟಲ್ಲಿ ಆ್ಯಡ್ ಮಾಡಿ. Check the market value of investment with reference to the stock exchange quotations or other suitable method on the balance sheet date and see that the values are disclosed in the balance sheet. Suppose ಇಲ್ಲಾಂದರೆ ಸ್ಟಾಕ್ಸ್ ತೊಗೊಂಡಿದ್ರೆ, ಶೇರ್ಸ್ ತೊಗೊಂಡಿದ್ರೆ ಅದರ್ ಕಂಪ್ನೀಸ್ದು ಮಾರ್ಕೆಟ್ ವ್ಯಾಲ್ಯೂ ವಿತ್ ಏನಿದೆ ಅಂತ ಅಂದ್ಬಿಟ್ಟು ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಆರ್ ಬಿ ಎಸ್ ಸಿ ಸ್ಟಾಕ್ ಎಕ್ಸ್ಚೇಂಜ್ ರಿಲೇಟೆಡ್ ಅಂತ ವೆಬ್ಸೈಟ್ www.nse.com ಅಲ್ಲಿ ಚೆಕ್ ಮಾಡಿದ್ರೆ ನಮಗೆ ಎಕ್ಸಾಕ್ಟ್ ಮಾರ್ಕೆಟ್ ವ್ಯಾಲ್ಯೂನ ನಮಗೆ ಸಿಗುತ್ತೆ. ಇನ್ಸ್ಪೆಕ್ಟ್ ದ ಸರ್ಟಿಫಿಕೇಟ್ ಆರ್ ಸೆಕ್ಯೂರಿಟೀಸ್ ಫಿಸಿಕಲಿ ಅಂತ ಬ್ಯಾಲೆನ್ಸ್ ಶೀಟ್ ಡೇಟ್. ಸೊ ಏನಾದರೂ ಡಿಮ್ಯಾಟಲ್ ಅಕೌಂಟಲ್ಲಿ ಸರ್ಟಿಫಿಕೇಟ್ಸ್ ಇದ್ದರೆ, ಇಲ್ಲಾಂದರೆ ಫಿಸಿಕಲ್ ಶೇರ್ಸ್ ಏನಾದರೂ ಇದ್ದರೆ ಅದನ್ನ ಕ್ರಾಸ್ ಚೆಕ್ ಮಾಡಿ ಬೇಸಿಕ್ಲಿ ನೋಡಬೇಕಾಗುತ್ತೆ. ಕಂಪೇರ್ ದ ಇನ್ಕಮ್ ರಿಸೀವ್ಡ್ ವಿತ್ ಅಮೌಂಟ್ ಡ್ಯೂ ಆ್ಯಂಡ್ ಅಡ್ಜಸ್ಟ್ ಟು ದ ಅಕ್ರೂಡ್ ಇನ್ಕಮ್. Confirm the uncalled liability and the partly paid shares held as investment shown as contingent liability by the way of note to the balance sheet. Adequate provision is to be made for a shortfall in the book value of the investment shown in the balance sheet. For investment in capital of partnership, the partnership detailed copy of accounts of partnership firm is to be verified. Also adjust the share of profit loss account for the partnership. ಇಲ್ಲಿ ಪಾರ್ಟ್ನರ್ಶಿಪ್ ಫರ್ಮ್ದು ಏನಾದರೂ ಇನ್ವೆಸ್ಟ್ಮೆಂಟ್ ಡೀಟೇಲ್ಸ್ನ ಸ್ಟಡಿ ಮಾಡ್ತಿದ್ರೆ ಸೊ ಪಾರ್ಟ್ನರ್ಶಿಪ್ ಡೀಟೇಲ್ ಒಬ್ಟೈನ್ ಮಾಡ್ಕೊಬೇಕಾಗುತ್ತೆ. ಕಾಪಿ ಆಫ್ ದ ಬುಕ್ಸ್ ಆಫ್ ಅಕೌಂಟ್ಸ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್ಸಲ್ಲಿರೋದನ್ನ ಬೇಸಿಕ್ಲಿ ತೊಗೊಬೇಕಾಗುತ್ತೆ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು ಸ್ಟೇಟ್ಮೆಂಟು ತೊಗೊಬೇಕಾಗುತ್ತೆ. ಇನ್ವೆಸ್ಟ್ಮೆಂಟ್ ವಿಚ್ ಸ್ಟ್ಯಾಂಡ್ ಇನ್ ದ ನೇಮ್ ಆಫ್ ಪರ್ಸನ್ಸ್ ಅದರ್ ದ ಎಂಡ್ ಆಫ್ ದ ಕಂಪ್ನಿ ಆರ್ ಕನ್ಫರ್ಮ್ಡ್ ವಿತ್ ಅಪ್ರೋಪ್ರಿಯೇಟ್ ಸ್ಯಾಂಕ್ಷನ್. ಸಪೋಸ್ ಪಾರ್ಟ್ನರ್ಶಿಪ್ ಡೀಟೇಲ್ ಏನಾದರೂ ಪಾರ್ಟ್ನರ್ ಹೆಸರು ಮೇಲೆ ಏನಾದರೂ ತೊಗೊಂಡಿದ್ರೆ ಅದಕ್ಕೆ ಮಿನಿಟ್ ಬುಕ್ಕು ಮತ್ತು ಸ್ಯಾಂಕ್ಷನ್ ಆಗಿರೋಂಥದ್ದು ಏನು ಇದು ಮಾಡ್ಕೊಂಡಿದ್ದೀವಿ ಅದನ್ನು ಕ್ರಾಸ್ ಚೆಕ್ ಮಾಡಿ ಕಂಪೇರ್ ಮಾಡಬೇಕಾಗುತ್ತೆ. ಫಾರ್ ಇನ್ವೆಸ್ಟ್ಮೆಂಟ್ ಲಾಡ್ಜ್ ವಿತ್ ಅದರ್ಸ್ ಆರ್ ಸೆಕ್ಯೂರಿಟಿ ಫಾರ್ ಲೈಂಗ್ ವಿತ್ ಬ್ಯಾಂಕ್ಸ್ ಆರ್ ಶೇರ್ ಬ್ರೋಕರ್ಸ್ ಒಬ್ಟೈನ್ ಸರ್ಟಿಫಿಕೇಟ್ ಫ್ರಮ್ ದ ಪಾರ್ಟೀಸ್ ಕಂಟ್ರಿ. ಸಪೋಸ್ ಏನಾದರೂ ಟ್ರೇಡಿಂಗ್ ಏಜೆನ್ಸಿ ಜೊತೆ ಯಾರು ಬ್ರೋಕರ್ಸ್ ಜೊತೆ ಯಾರ ಜೊತೆ ಯಾರು ಟ್ರೇಡ್ ಮಾಡ್ಕೊಂಡಿದ್ರೆ ಅಲ್ಲಿಂದ ಒಂದು ಸರ್ಟಿಫಿಕೇಷನ್ಸ್ ಒಂದು ತಗೊಬೇಕಾಗುತ್ತೆ. ವೆರಿಫಿಕೇಷನ್ ಆಫ್ ಸ್ಟಾಕ್ ಇನ್ ಟ್ರೇಡ್. ಸ್ಟಾಕ್ ಅಂತಂದರೆ ರಾ ಮೆಟೀರಿಯಲ್ ಪ್ರಿಪೇರ್ ಮಾಡೋಕ್ಕೆ ನಾವೇನು ಸ್ಟಾಕ್ ತಂದಿರ್ತೀವಿ, ಇಲ್ಲ ಮೆಟೀರಿಯಲ್ಸ್ ಆಗಿರ್ಬೋದು, ಗೂಡ್ಸ್ ಆಗಿರ್ಬೋದು, ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಆಗಿರೋ ಬುಕ್ಸ್ ಆಗಿರ್ಬೋದು, ಫರ್ನಿಚರ್ ಆಗಿರ್ಬೋದು, ಇಲ್ಲ ಲೈಬ್ರರಿಲಿರೋಂಥ ಸ್ಪೋರ್ಟ್ಸ್ ರೂಮಲ್ಲಿರೋಂಥ ಐಟಮ್ಸ್ ಆಗಿರ್ಬೋದು, ಇದಕ್ಕೆಲ್ಲ ಬೇಸಿಕ್ಲಿ ಸ್ಟಾಕ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಆಬ್ಜೆಕ್ಟಿವ್ಸ್ ಆಫ್ ವೆರಿಫಿಕೇಷನ್ ಆಫ್ ಸ್ಟಾಕ್ ಇನ್ ಟ್ರೇಡ್: ಅಸರ್ಟೈನ್ಮೆಂಟ್ ಆಫ್ ದ ಕರೆಕ್ಟ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಮೇಡ್ ಡ್ಯೂರಿಂಗ್ ದ ಇಯರ್, ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟ್ ತೊಗೊಬೇಕು, ಡಿಸ್ಕ್ಲೋಜರ್ ಆಫ್ ಟ್ರೂ ಆ್ಯಂಡ್ ಫೇರ್ ಫೈನಾನ್ಷಿಯಲ್ ಪೊಸಿಷನ್ ಆಫ್ ದ ಬಿಸ್ನೆಸ್, ಪ್ರಿಪರೇಷನ್ ಆಫ್ ಕರೆಕ್ಟ್ ಸ್ಟೇಟ್ಮೆಂಟ್ ಆಫ್ ಕ್ಲೈಮ್ಸ್ ಫಾರ್ ಸ್ಟಾಕ್, ಲಾಸ್ ಆಫ್ ಸ್ಟಾಕ್ ಇಫ್ ಎನಿ ಡ್ಯೂ, ಏನಾದರೂ ಲಾಸ್ ಆಫ್ ಸ್ಟಾಕ್ ಏನಾದರೂ ಫೈರಿಂದ ಫ್ಲಡಿಂದ ಏನಾದರೂ ಇದಾಗಿರೋ ಅದರದ್ದು ಸ್ಟೇಟ್ಮೆಂಟ್ನ ತೊಗೊಬೇಕಾಗುತ್ತೆ. ನೆಕ್ಸ್ಟ್ ಡಿಟರ್ಮಿನೇಷನ್ ಆಫ್ ದ ವ್ಯಾಲ್ಯೂ ಆಫ್ ದ ಸ್ಟಾಕ್ ಆನ್ ಕನ್ಸೈನ್ಮೆಂಟ್, ಡಿಟರ್ಮಿನೇಷನ್ ಆಫ್ ವ್ಯಾಲ್ಯೂ ಆಫ್ ಸ್ಟಾಕ್ ಸೋಲ್ಡ್ ಆನ್ ಸೇಲ್ ರಿಟರ್ನ್ ಬೇಸಿಸ್, ಅಸರ್ಟೈನ್ಮೆಂಟ್ ಆಫ್ ಓನರ್ಶಿಪ್ ಆಫ್ ಸ್ಟಾಕ್, ಯಾರ ಹೆಸರು ಮೇಲೆ ಓನರ್ಶಿಪ್ ಇದೆ, ಅಸರ್ಟೈನ್ಮೆಂಟ್ ಆಫ್ ಫ್ಯಾಕ್ಟ್ ದ ಸ್ಟಾಕ್ ಇಸ್ ಫ್ರೀ ಆಫ್ ಎನಿ ಚಾರ್ಜ್, ಏನಾದರೂ ಅದ್ರ ಮೇಲೆ ಲೀಸು ಪ್ಲೆಡ್ಜ್ ಏನಾದರೂ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಬೇಸಿಕ್ಲಿ ಕ್ರಾಸ್ ಚೆಕ್ನ ನೋಡಬೇಕಾಗುತ್ತೆ. Valuation of stock in trade. The auditor should ensure that there is no change in method of valuation. ಲಾಸ್ಟ್ ಇಯರ್ ಏನು ಮೆಥಡ್ನ ಫಾಲೋ ಮಾಡಿದ್ರು ಅದೇ ಮೆಥಡ್ನ ಫಾಲೋ ಮಾಡ್ತಿದ್ದಾರೆ ಅಂತ ಚೆಕ್ ಮಾಡಬೇಕಾಗುತ್ತೆ.
ಸೊ ಅದಾದಮೇಲೆ the auditor should ensure there is no change. In case there is a change in method of valuation of stock as compared to the previous year, the auditor should disclose the fact in this report and ensure that the method is proper and recognized. ಸಪೋಸ್ ಏನಾದರೂ ಮಾರ್ಕೆಟ್ ವ್ಯಾಲ್ಯೂ ಆರ್ ಕಾಸ್ಟ್ ವಿಚ್ ಎವರ್ ಇಸ್ ಲೋಯರ್ನ ತೊಗೊಂಡು ಕನ್ಸಿಡರ್ ಮಾಡಿದರೆ ಲಾಸ್ಟ್ ಇಯರ್, ಈ ವರ್ಷವೂ ಸೇಮ್ ಮೆಥಡ್ ಫಾಲೋ ಮಾಡಬೇಕು. ಇನ್ ಕೇಸ್ ಆ ಮೆಥಡ್ ಫಾಲೋ ಮಾಡ್ದಂಗೆ ಏನಾದರೂ ಬೇರೆ ಚೇಂಜ್ ಮಾಡಿದರೆ ಆ ಮೆಥಡ್ನ ಇಲ್ಲಿ ಡಿಸ್ಕ್ಲೋಜರ್ಸಲ್ಲಿ ಅಕೌಂಟಿಂಗ್ ಡಿಸ್ಕ್ಲೋಜರ್ಸಲ್ಲಿ ಡಿಸ್ಕ್ಲೋಸ್ ಮಾಡಿದ್ದಾರೆ ಅಂತ ಬೇಸಿಕಲಿ ಚೆಕ್ ಮಾಡಬೇಕು. The auditor should ensure that the stock is valued and recorded according to generally accepted accounting principles of evaluation. He should ensure that the valuation is done with the confirmation with the guidelines issued by the Indian Institute of Chartered Accountants. ICA ಏನಿದೆ ಅದರಲ್ಲಿ ಸೊ ವ್ಯಾಲ್ಯೂಷನ್ನ ಬೇಸಿಕ್ಲಿ ಕನ್ಫರ್ಮ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಕನ್ಫರ್ಮೇಷನ್ ಪ್ರಕಾರ ಗೈಡ್ಲೈನ್ಸ್ನ ಕ್ರಾಸ್ ಚೆಕ್ ಮಾಡಬೇಕಾಗುತ್ತೆ. ಸೊ ವಾಟ್ ಎವರ್ ದ ಸ್ಟಾಕ್ ಈಸ್ ಬಿನ್ ವ್ಯಾಲ್ಯೂಡ್ ಆ್ಯಂಡ್ ರೆಕಾರ್ಡೆಡ್ ಇಟ್ ಶುಡ್ ಬಿ ಫಾಲೋ ಅಕಾರ್ಡಿಂಗ್ ಟು ಜನರಲ್ ಪ್ರಿನ್ಸಿಪಲ್ಸ್ ಆಫ್ ಇವ್ಯಾಲ್ಯೂಷನ್ ಪ್ರಕಾರನೇ ಇದೆ ಅಂತ ಅಂದ್ಬಿಟ್ಟು ಕ್ರಾಸ್ ಚೆಕ್ ಮಾಡಬೇಕಾಗುತ್ತೆ. Then the auditor should check the conceptual accuracy. The auditor should check conceptual accuracy of the stocks by testing few calculations involved in valuation. FIFO method, LIFO method, different methods ನಾವು ಫಾಲೋ ಮಾಡ್ಬಿಟ್ಟು ಏನು ಮಾಡಬೇಕಾಗುತ್ತೆ ಅಂತಂದರೆ ಪ್ರಾಪರ್ ಇದ್ರ ವೇಯಲ್ಲಿ ಚೆಕ್ ಮಾಡಬೇಕಾಗುತ್ತೆ. So then auditor should ensure that there is no overdue, over or under valuation. The auditor should ensure that the stock is holding according. The auditor should check the conceptual accuracy of the books of testing future calculations involved in valuation. Should ensure that no undervaluation ಆಗಿರಬಾರ್ದು, ಓವರ್ ವ್ಯಾಲ್ಯೂಷನ್ ಆಗಿರಬಾರ್ದು. ಸ್ಟಾಕ್ಸ್ ಏನಿದೆ ಅದು ಕಾನ್ಸೆಪ್ಷುಯಲ್ ಆಗಿ ಕರೆಕ್ಟಾಗಿ ಅದರ ಪ್ರಕಾರ ಸೊ ಬೇಸಿಸ್ ಮೇಲೆ ಇದೆ ಅಂತ ಅಂದ್ಬಿಟ್ಟು ಚೆಕ್ ಮಾಡಬೇಕಾಗುತ್ತೆ.